ಅತ್ಯಂತ ಶಕ್ತಿಯುತ ಶ್ರೀ ಮುತ್ತುಮಾರಮ್ಮ ದೇವಿ ಕಾರ್ತಿಕ್ ವಿ ವಡ್ಡರ್ ಕುಕ್ಕನೂರು ಪಟ್ಟಣದ ಶ್ರೀ ಗುದ್ನೇಶ್ವರ ಮಠದ 19ನೇ ವಾರ್ಡ್ ವಡ್ಡರ್ ಕ್ಯಾಂಪ್ನಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಾರ್ಚ್ 30 ಸೋಮವಾರದಂದು ಶ್ರೀ ಮುತ್ತುಮಾರಮ್ಮ ದೇವಿ ಜಾತ್ರಾ ಮಹೋತ್ಸವಕ್ಕೆ ಚಾಲನೆ ನೀಡಲಾಯಿತು ಎಂದು ಸಮಾಜದ ಯುವ ಮುಖಂಡ ಕಾರ್ತಿಕ್ ವಡ್ಡರ್ ಮಾತನಾಡಿ ಮಾರ್ಚ್ 30 ಸೋಮವಾರದಂದು ಹಂದರ ಗಂಬ ಕಾರ್ಯಕ್ರಮ ನೆರವೇರಿಸಲಾಯಿತು. 31 ಮಂಗಳವಾರ ಕುಂಭ ನೆರವೇರಿಸಲಾಯಿತು. ಏಪ್ರಿಲ್ 1ನೇ ತಾರೀಕು ಬುಧವಾರ ಅನ್ನ ಸಂತರ್ಪಣೆ ಪೂಜೆ ಕಾರ್ಯಕ್ರಮಗಳು ನೆರವೇರಿಸಲಾಯಿತು. ಏಪ್ರಿಲ್ 2 ಗುರುವಾರದಂದು ಕುಂಭ ವಿಸರ್ಜನೆಯೊಂದಿಗೆ ಜಾತ್ರಾ ಮಹೋತ್ಸವ ಕಾರ್ಯಕ್ರಮಗಳನ್ನು ನೆರವೇರಿಸಲಾಯಿತು. ಈ ಒಂದು ಕಾರ್ಯಕ್ರಮದಲ್ಲಿ ಸಮಾಜದ ಗುರು ಹಿರಿಯರು, ಯುವಕರು ಹಾಗೂ ಮಹಿಳೆಯರು, ಮಕ್ಕಳು ಪಾಲ್ಗೊಂಡು ಅತ್ಯಂತ ವಿಜೃಂಭಣೆಯಿಂದ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಯಶಸ್ವಿಯಾಗಿ ತನುಮನ ಧನದಿಂದ ಸಹಕರಿಸಿ ಶ್ರೀ ಮುತ್ತು ಮಾರಮ್ಮ ದೇವಿ ಕೃಪೆಗೆ ಪಾತ್ರರಾದರು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಕಾರ್ತಿಕ್ ಎಂ ವಡ್ಡರ್, ಅಜಿತ್ ವಡ್ಡರ್, ಮಂಜು ವಡ್ಡರ್, ರವಿ ವಡ್ಡರ್, ಮಂಜುನಾಥ್ ಎನ್ ರಮೇಶ್, ವಿಜಯ್, ವೆಂಕಟೇಶ್ ಎಸ್, ಈಶ್ವರ್, ಗೋಪಿ, ಶ್ರೀನಿವಾಸ್, ನವೀನ್, ವಾಸು, ಅಪ್ಪು, ಗುಣ, ಮಂಜುಳಾ, ಲಲಿತಾ, ಪಾಪಮ್ಮ, ಮಂಜವ್ವ, ರೇಖಾ, ಯಶೋಧ, ರೂಪಾ, ಚಂದ್ರಕಲಾ, ಅನಿತಾ, ವಾಣಿ, ಶೋಭಾ ಹಾಗೂ ಸಮಾಜದ ಗುರು ಹಿರಿಯರು, ಯುವಕರು, ಮಹಿಳೆಯರು ಇತರರು ಇದ್ದರು. ವರದಿ ಚೆನ್ನಯ್ಯ ಹಿರೇಮಠ, ಕುಕ್ಕನೂರು, ಪ್ರಜಾಪವರ್ ಟಿವಿ. ಕುಕ್ಕನೂರು ತಾಲೂಕಿನ ಬುದ್ಧಮಠ 19ನೇ ವಾರ್ಡಿನಲ್ಲಿ ಪ್ರತಿ ವರ್ಷದಂತೆ ಶ್ರೀ ಮಾರಿಯಮ್ಮನ ಜಾತ್ರೆ ಮಹೋತ್ಸವ ನಡೀತಿದೆ, ವಿಜೃಂಭಣೆಯಿಂದ ನಡೀತಿದೆ. ಅದು ಈ ವರ್ಷವೂ ಹಾಗೆ ನೆರವೇರಿದೆ, ಒಳ್ಳೆಯ ರೀತಿಯಲ್ಲಿ ನಡೆದಿದೆ. ಸೋಮವಾರಲಿಂದ 30ನೇ ತಾರೀಕಿನಿಂದ 2ನೇ ತಾರೀಕುವರೆಗೆ ಈ ಕಾರ್ಯಕ್ರಮ ಇರುತ್ತೆ. ಪ್ರತಿ ವರ್ಷವೂ ಅನ್ನ ಸಂತರ್ಪಣೆ ಮಾಡ್ತಿದ್ವಿ. ಎಲ್ಲ ಹಿರಿಯರಿಂದ ಆಶೀರ್ವಾದದಿಂದ ನಮ್ಮ ವಡ್ಡರ್ ಕ್ಯಾಂಪ್ ವಾಸರಿಂದ ಮಾಡ್ತಾ ಇದ್ದೀವಿ. ಈ ವರ್ಷವೂ ಹಾಗೆ ನಡೆದಿದೆ. ಎಲ್ಲರ ಅಮ್ಮನ ಆಶೀರ್ವಾದ ಚೆನ್ನಾಗಿರುತ್ತೆ.